ಸಿಎಂ ಸಿದ್ದರಾಮಯ್ಯ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. 60,000 ಲೀಡ್ ಅನ್ನುವಂತ ಹೇಳಿಕೆಯನ್ನ ನೀಡಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಿಎಂ ಮಾತಿನ ಬಗ್ಗೆ ಶಾಸಕ ಜಿಟಿ ದೇವೇಗೌಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. 60,000 ಲೀಡ್ ಕೊಟ್ಟು ಗೆಲ್ಲಿಸಬೇಕು ಅನ್ನುವಂತ ಮಾತನ್ನ ಹೇಳಿದ್ರು ಸಿಎಂ ಸಿದ್ದರಾಮಯ್ಯ. ಈಗ ಈ ಮಾತಿಗೆ ಜಿಟಿ ದೇವೇಗೌಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವರ ಮನಸ್ಸಲ್ಲಿರೋದನ್ನ ಸಿದ್ದರಾಮಯ್ಯ ಹೇಳಿದ್ದಾರೆ. ಸಿಎಂ ಆಗಬೇಕು, ಡಿಸಿಎಂ ಬದಲಿಸಬೇಕು ಅಂತ ಹೇಳ್ತಿದ್ದಾರೆ. ಅವರ ಪಕ್ಷದವರೇ ಈ ರೀತಿಯಾಗಿ ಮಾತನಾಡಿಕೊಂಡಿದ್ದಾರೆ. ನಾನು ಗೆದ್ರೆ ಮುಟ್ಟಲಾಗಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ನಾನು ಸೋತ್ರೆ ಕತೆ ಮುಗೀತು ಅಂತ ಹೇಳೋದಕ್ಕೆ ಸಿಎಂ ಹೊರಟಿದ್ದಾರೆ ಅನ್ನುವಂತ ಮಾತನ್ನ ಈಗ ಶಾಸಕ ಜಿಟಿ ದೇವೇಗೌಡ ಹೇಳಿದ್ದಾರೆ. ನನಗೆ ಅಸೆಂಬ್ಲಿನಲ್ಲಿ 48,000 ಲೀಡ್ ಕೊಟ್ಟು ಗೆಲ್ಲಿಸಿದ್ದೀನಿ. ಈಗ ಅಷ್ಟೇ ಕೊಡ್ಬೇಕು, ಅದಕ್ಕಿಂತ ಜಾಸ್ತಿ ಕೊಡ್ಬೇಕು. ನೀವು ಜಾಸ್ತಿ ಕೊಡ್ಬೇಕು, ಅಷ್ಟೇ ಕೊಡ್ಬೇಕು. ಕನಿಷ್ಠ ಪಕ್ಷ 60,000 ಲೀಡ್ನಲ್ಲಿ ಅಂತ ಹೇಳಿ ವರುಣಾ ಕ್ಷೇತ್ರದಿಂದ ನಾನು ಮಾದೇವಕ್ಕೂ ಪರಿಚಯ, ನಾನು ನಿಮ್ ಪ್ರತಿನಿಧಿ ನಾಯಕರಾಗಿರ್ತಕ್ಕಂಥ ಕೇಂದ್ರ ಗೃಹ ಮಂತ್ರಿಗಳಾಗಿರುವ ಅಮಿತ್ ಶಾ ಅವರು ಇಂದು ಕರ್ನಾಟಕ ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳ ಬಗ್ಗೆ ಚರ್ಚೆ ಮಾಡಲು ರಾಜ್ಯ ಜಾತ್ಯತೀತ ಜನತಾ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಎಚ್.ಡಿ. ಕುಮಾರಸ್ವಾಮಿ ಅವರು ಹಾಗೂ ನನ್ನ ನೇತೃತ್ವದ ಕೋರ್ ಕಮಿಟಿಯ ಮುಖಂಡರುಗಳು, ನಾನು, ಕೊಂಡಪ್ಪನವರು, ತಾರಾ ಮಹೇಶ್ ಅವರು, ನಮ್ಮ ನಾಡಗೌಡರು, ಕುಮಾರಸ್ವಾಮಿ ಅವರು, ಎಚ್.ಕೆ. ಕುಮಾರಸ್ವಾಮಿ ಅವರು ನಮ್ಮ ಕಡೆಯಿಂದ ದಳದಿಂದ